ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಎಲ್ಲ ಸರ್ವ ಸದಸ್ಯರು ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿ ಬರೆದಿರ್ತಕ್ಕಂಥ ಚುನಾವಣೆಯಲ್ಲಿ ಮಹದೇವಪ್ಪನ ಯಾದವಾಡ್ ಅವರ ನೇತೃತ್ವದಲ್ಲಿ 18 ಸ್ಥಾನಗಳಿಗೆ 18 ಸ್ಥಾನವನ್ನು ಗೆಲ್ಲುವಂಥ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ಕ್ಷೇತ್ರದ ಮತದಾರರು ಹಾಗೂ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಮತದಾರರು ಆಶೀರ್ವಾದ ಮಾಡ್ತಾರಂತ ಬಲವಾದ ನಂಬಿಕೆ ಇದೆ. ಈಗಾಗಲೇ 3 ಅವಧಿಯನ್ನು ಮಹದೇವಪ್ಪನ ಯಾದವಾಡ್ ಅವರ ನೇತೃತ್ವದಲ್ಲಿ ಜಯವನ್ನು ಗಳಿಸಿಕೊಟ್ಟು ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಾಗಲೇ 2 ಸಾರಿ ಎಲ್ಲ ಮತದಾರರನ್ನು ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದಿದ್ದೀವಿ. ನಾಳೆ 8ನೇ ತಾರೀಕಿಗೆ ಬ್ಯಾಲೆಟ್ ಪೇಪರ್ ರೆಡಿ ಆದ ನಂತರ ಎಲ್ಲ ಮತದಾರರ ಮನೆಗೆ ಹೋಗಿ ಆಶೀರ್ವಾದ ಪಡೀತಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಜೊತೆಗೆ 15 ವರ್ಷಗಳ ಆಡಳಿತ ಅವಧಿಯಲ್ಲಿ ಇವತ್ತು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಒಂದು ಮಹತ್ತರವಾಗಿರ್ತಕ್ಕಂಥ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಇವತ್ತು ವಿರೋಧಿಗಳು ಬೇರೆ ಬೇರೆಯನ್ನು ಮಾತನಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಅಂಕಿಅಂಶ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ನನಗೆ. ಆದರೆ ಆಡಳಿತವನ್ನು ಕೊಡ್ತಿರ್ತಕ್ಕಂಥ ಅವಧಿಯಲ್ಲಿ ನಾವು ಈಗಾಗಲೇ 25 ವರ್ಷ ಬೋಟ್ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥ ಕಾರ್ಖಾನೆ ಅವತ್ತು ಸನ್ಮಾನ್ಯ ಶ್ರೀ ಬಿ ರೆಡ್ಡಿ ಅವರು ಮತ್ತು ಮಹದೇವಪ್ಪನ ಯಾದವಾಡ್ ಅವರು ಈ ಕಾರ್ಖಾನೆಗೆ 2 ಕಣ್ಣಿಗೆ ಹೇಳಿದ್ದಂತೆ ಅಂತ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ. ಅವರ ಪುತ್ಥಳಿಯನ್ನು ಅನಾವರಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಮಹದೇವಪ್ಪನ ಯಾದವಾಡ್ ಅವರು ಮಾಡಿದರು. ಈ ಕಾರ್ಖಾನೆಗೆ ಲೀಸ್ ಕೊಡಿಸಿರ್ತಕ್ಕಂಥ ವ್ಯವಸ್ಥೆಯನ್ನು ಸಹಿತ ಮಹದೇವಪ್ಪನ ಯಾದವಾಡ್ ಅವರು ಮಾಡಿದರು. ಜೊತೆಗೆ ಇವತ್ತಿನ ದಿವಸ ಆಡಳಿತದ ಅವಧಿಯಲ್ಲಿ ಸಾಲ ಮುಕ್ತ ಕಾರ್ಖಾನೆಯನ್ನು ಮಾಡಲಿಕ್ಕೆ ಬಹಳ ಶ್ರಮವನ್ನು ಪಟ್ಟು ಈ ಕಾರ್ಖಾನೆಗೆ ಒಂದು ಒಳ್ಳೆಯ ವೈಭವವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗಾಗಲೇ 2 ಅವಧಿಯಲ್ಲಿ ಮಹದೇವಪ್ಪನ ಯಾದವಾಡ್ ಅವರು ಮತ್ತು 1 ಅವಧಿಯನ್ನು ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಖಾನೆಯಲ್ಲಿ 11 ಕೋಟಿ ರೂಪಾಯಿಯನ್ನು ಈಗಾಗಲೇ ನಾವು ಠೇವಣಿ ಇಟ್ಟಿದ್ದೀವಿ. ಇನ್ನು 3 ಕೋಟಿ ರೂಪಾಯಿ ಠೇವಣಿ ಈಗ ಸದ್ಯ ಬರುವುದಿದೆ. 14 ಕೋಟಿ ರೂಪಾಯಿ ಠೇವಣಿಯನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಪಂಚಮಿ ನಿಮಿತ್ತವಾಗಿ ಇಡೀ ರಾಮದುರ್ಗ ತಾಲೂಕು ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮತ್ತು ಭಾರತ ದೇಶದ ಇತಿಹಾಸದಲ್ಲಿ 1 ಕ್ವಿಂಟಲ್ ಸಕ್ಕರೆ ಕೊಡ್ತಿರ್ತಕ್ಕಂಥ ಹೆಗ್ಗಳಿಕೆ ಕಾರ್ಖಾನೆ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಿಟ್ಟರೆ ಇನ್ನೊಂದು ಯಾವ ಕಾರ್ಖಾನೆ ಇಲ್ಲ ಅಂತ ಭಾಳ ಹೆಮ್ಮೆಯಿಂದ ಹೇಳಿಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಇವತ್ತಿನ ದಿವಸ ಇದರ ಮೇಲೆ ಯಾರು ಕಣ್ಣು ಬಿದ್ದೋ ಗೊತ್ತಿಲ್ಲ ನನಗೆ, ನಾನು ಹೇಳಿಕ್ಕೆ ಹೋಗೋದಿಲ್ಲ. ವೈಯಕ್ತಿಕವಾಗಿ ಮನಸ್ಸಿಗೆ ಭಾಳ ನಾನು ನೋವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಕಾರ್ಖಾನೆ ಚುನಾವಣೆ ನಡೀಬಾರ್ದಂತ ನಾನು ಆಸೆ ಪಟ್ಟಿದ್ದೆ. ಕಾರ್ಖಾನೆ ಚುನಾವಣೆ ನಡೀತಿದ್ದಂದ್ರೆ ಇದಕ್ಕೆ ಷಡ್ಯಂತ್ರ ಇದೆ. ಅದಕ್ಕೆ ದಯವಿಟ್ಟು ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು 24 ತಾಸಿನಾಗ ಬಿಲ್ಲನ್ನು ಕೊಡ್ತಿರ್ತಕ್ಕಂಥದ್ದು ಕಬ್ಬು ಕಟಾವುದಾರರಿಗೂ ಮತ್ತು ಸಾಗಾಣಿಕೆದಾರರಿಗೂ ಸಹಿತ ಇವತ್ತಿನವರಿಗೂ ಸಹಿತ ಯಾವುದೇ ತೊಂದರೆ ಇಲ್ಲದಂತೆ ಕಾರ್ಖಾನೆ ನಡೆಸಿರ್ತಕ್ಕಂಥದ್ದು. ನಮ್ಮ ತಾಲೂಕಿನಲ್ಲಿ 28,000 ಟನ್ ಇದನ್ನು ಕಬ್ಬನ್ನು 28 ಲಕ್ಷ ಟನ್ ಕಬ್ಬದ. ಅದರಲ್ಲಿ ಪ್ರತಿ ವರ್ಷ ನಾವು 5.5 ರಿಂದ 6 ಲಕ್ಷ ಟನ್ನನ್ನು ನಾವು ನುಡಿಸ್ತಾ ಇದ್ದೀವಿ. ಜೊತೆಗೆ ಸಣ್ಣ ಕಾರ್ಖಾನೆ ಆದರೂ ಇದ್ದರೂ ಸಹಿತ ಅದನ್ನು 2,500 ರಿಂದ 5,000ಗೆ ಒಯ್ದಿರ್ತಕ್ಕಂಥ ಹೆಗ್ಗಳಿಕೆ ಅದು ಮಹದೇವಪ್ಪನ ಯಾದವಾಡ್ ಅವ್ರನ್ನ ಬಿಟ್ಟು ಬೇರೆ ಇಲ್ಲ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ವಿರೋಧಿಗಳಿಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ಕಾರ್ಖಾನೆ ಬಗ್ಗೆ ಏನಾದರೂ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಮಾತನಾಡೋಕ್ಕನ್ನು ಇಷ್ಟಪಡ್ರಿ. ಯಾವುದೇ ಒಂದು ಕುಟುಂಬದ ಬಗ್ಗೆ ಆಗಲಿ ನಮ್ಮ ವೈಯಕ್ತಿಕ ಮಾತನಾಡ್ತಕ್ಕಂಥದ್ದು ನೋಡಿದಾಗ ನನಗೆ ಮನಸ್ಸಿಗೆ ನೋವಾಗ್ತದೆ. ಯಾಕಂದರೆ ನಾನು ಕಾರ್ಖಾನೆ ಅಧ್ಯಕ್ಷನಾಗಿ ಇವತ್ತಿನವ್ರಿಗೆ ಹೇಳ್ತಿರ್ತಕ್ಕಂಥದ್ದು ಅದರಲ್ಲಿ 1 ರೂಪಾಯಿನೂ ಸಹಿತ ಗೊಡಚಿ ವೀರಭದ್ರೇಶ್ವರ ಸಾಕ್ಷಿಯಾಗಿ, ಕರಿಯಮ್ಮನ ಸಾಕ್ಷಿಯಾಗಿ, ಸುನ್ನಾಳ ಹನುಮಂತಿಯವರ ಸಾಕ್ಷಿಯಾಗಿ ಅದರೊಳಗೆ ನಾವು ಏನಾದರೂ ಲೋಪದೋಷವನ್ನು ಮಾಡಿದರೆ ತತ್ಕ್ಷಣವೇ ರಾಜಕೀಯದಿಂದ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಷ್ಟೇ ಅಲ್ಲ, ನಾನು ರಾಜಕೀಯದಿಂದ ನಿವೃತ್ತಿ ಹೊಂತೀನಿ. ಯಾಕಂದರೆ ಈ ಕಾರ್ಖಾನೆ ಇರತಕ್ಕಂಥ ಎಲ್ಲ ಷೇರುದಾರ ಮಹಾಪ್ರಭುಗಳು ಈ ಕಾರ್ಖಾನೆಗೆ ಕೊಟ್ಟಿರ್ತಕ್ಕಂಥ ಷೇರನ್ನು ನಾವು ನೋಡಿದಾಗ ಅವತ್ತಿನ ದಿನಮಾನಗಳಲ್ಲಿ ಒಂದು ಷೇರನ್ನು ಒಂದು ಕೂಲಿ ಹೊಲ ಬರೆದಿತ್ತು. ಅಂಥ ಕಷ್ಟ ಕಾಲದಲ್ಲಿ ಕಾರ್ಖಾನೆಗೆ ಅಭಿವೃದ್ಧಿಗೋಸ್ಕರವಾಗಿರ್ತಕ್ಕಂಥ ಷೇರುದಾರ ಮಹಾಪ್ರಭುಗಳು ಇವತ್ತಿನ ದಿವಸ ಆ ಕಾರ್ಖಾನೆಗೆ ಷೇರುದಾನ ಮಾಡಿದ್ದಾರೆ. ಆ ಷೇರುದಾರಿಗೆ ಮೋಸವನ್ನು ಮಾಡಿದರು. ಅದಕ್ಕೆ ಅವರಿಗೆ ಕಾನೂನು ಅರಿವು ಇಲ್ಲ ಅಂತ ಮಾತನಾಡ್ತಿರ್ತಾರೆ. ಯಾಕಂದರೆ ಇವತ್ತು ಕಾನೂನು ಅಡಿಯೊಳಗೆ ಏನಪ್ಪ ಅಂದ್ರೆ 3 ಜನರಲ್ ಬಾಡಿ ಮೀಟಿಂಗ್ಗಳಿಗೆ ಹಾಜರಾಗ್ತಿರ್ತಕ್ಕಂಥವ್ರನ್ನ ಒಳಪಡಿಸ್ಬೇಕು ಅನ್ನೋದು. ಈ ಸಲ 9,000 ಚಿಲ್ಲರ ಸದಸ್ಯರಿದ್ದರು. ಆದರೆ ಮಹದೇವಪ್ಪನ ಯಾದವಾಡ್ ಅವರು ಯಾರ ಮಾದಿಗೆ ಕಿವಿಗೊಡದೆ ಬರ್ತಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರಿಗೂ ಸಹಿತ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಸದಸ್ಯರು ಮತದಾನ ಮಾಡಬೇಕು. ಜೊತೆಗೆ ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ನಾಳೆ 14ನೇ ತಾರೀಕಿಗೆ ಅವರ ಆಶೀರ್ವಾದವನ್ನು ಪಡೆದು ಮತ್ತೊಮ್ಮೆ ಅಧಿಕಾರ ಚುಕ್ಕಾಣಿಯನ್ನು 100ಕ್ಕೆ 100ರಷ್ಟು ನಮ್ಮ ಪ್ಯಾನೆಲ್ ಅಧಿಕಾರಕ್ಕೆ ಬರ್ತದೆ. ನಾವು ಅದನ್ನು ಮತ್ತೊಮ್ಮೆ ಮುಂಬರುವ ದಿನಮಾನದೊಳಗೆ 1 ಕ್ವಿಂಟಲ್ ಸಕ್ಕರೆಯನ್ನು ಕೊಡೋದ್ರ ಜೊತೆಗೆ ಕಾರ್ಖಾನೆ ಅಭಿವೃದ್ಧಿಗಾಗಿ ಬೇರೆ ಬೇರೆ ಕಾರ್ಯಗಳಿಗಾಗಿ ಮಾಡ್ತಿರ್ತಕ್ಕಂಥದ್ದನ್ನು ನಾವು ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಇವತ್ತು ವಿರೋಧಿಗಳಿಗೆ ನಾವು ಒಂದು ಕಿವಿಮಾತು ಹೇಳ್ತಾ ಇದ್ದೀನಿ. ನಿಮಗೆ ಕಾರ್ಖಾನೆ ಬಗ್ಗೆ
ಇಂಚಿಂಚು ಮಾಹಿತಿ ಇದ್ದರೆ ಅದನ್ನು ಮಾತನಾಡ್ರಿ. ಅದನ್ನು ಬಿಟ್ಟು ಬೇರೆ ಕುಟುಂಬದ ಬಗ್ಗೆ ಆಗಲಿ ಇದರ ಬಗ್ಗೆ ಆಗಲಿ ಮಾತನಾಡ್ತಿರ್ತಕ್ಕಂಥದ್ದು ನಾವು ನೋಡಿದಾಗ ಮನಸ್ಸಿಗೆ ನೋವಾಗ್ತದೆ. ಈ ಚುನಾವಣೆ ಮುಗಿದ ನಂತರ ಯಾರು ಮಾತಾಡಿದಾರಲ್ಲ ಅವ್ರನ್ನ